ವಿಜಯಪುರ ಜಿಲ್ಲೆಯ ಬುರುಣಾಪುರ ಗ್ರಾಮದಲ್ಲಿ ಸರ್ಕಾರ ಯೋಜಿಸಿರುವ ಸೋಲಾರ್ ಪ್ಲಾಂಟಿನ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ದಿನೇ ದಿನೇ ಹೆಚ್ಚುತ್ತಿದೆ. ಜೀವನೋಪಾಯದಂತೆ ಉಳಿಸಿಕೊಂಡಿರುವ ತಮ್ಮ ದನ ಕರ ಹಾಗೂ ಕುರಿಗಳು ಜಮೀನುಗಳನ್ನು ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂದಿರುವುದರಿಂದ ಗ್ರಾಮಸ್ಥರು ಏಕಕಂಠದಿಂದ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮ ಜಮೀನು ನಮ್ಮ ಬದುಕು ಎಂದು ಹೋರಾಟದ ಮೈದಾನದಲ್ಲಿ ನಿಂತಿರುವ ಪುರುಷ ಮಹಿಳೆಯರು ಸರ್ಕಾರದ ನಿರ್ಧಾರವನ್ನು ತಕ್ಷಣವೇ ಹಿಂಪಡೆಯಬೇಕೆಂದು ಆಗ್ರಹಿಸುತ್ತಿದ್ದಾರೆ. ಯಾವುದೇ ಸಮಾಲೋಚನೆ ಮಾಡದೆ ತೆಗೆದುಕೊಳ್ಳಲಾದ ತೀರ್ಮಾನವನ್ನು ಗ್ರಾಮಸ್ಥರು ಅನ್ಯಾಯವೆಂದು ಹೇಳುತ್ತಿದ್ದಾರೆ. ಸೋಲಾರ್ ಪ್ಲಾಂಟಿಗಾಗಿ ಜಮೀನು ಕಬಳಿಸುವ ಕ್ರಮ ಮುಂದುವರಿದರೆ ದೊಡ್ಡ ಮಟ್ಟದ ಹೋರಾಟ ಅವಶ್ಯಕವಾಗುತ್ತದೆ ಎಂದು ಎಚ್ಚರಿಕೆಯನ್ನು ಹಳ್ಳಿಯ ರೈತರು ನೀಡಿದ್ದಾರೆ. ಈ ವಿರೋಧಕ್ಕೆ ಸರ್ಕಾರ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದು ಈಗ ಎಲ್ಲರ ಗಮನ ಸೆಳೆದಿದೆ. ಈಗ ನಮಗ ಕುರಿ ಮೇಸಲಾಕ ಜಾಗ ಇಲ್ರಿ. ನಮಗ ಮನೆಗೊಳಗ ತೊಂದ್ರೆ ಐತಿ, ನಮ್ ಜಗಕ್ಕೆಲ್ಲ ತೊಂದ್ರೆ ಐತಿ. ನಮ್ ಜಗದ ಮಾರಿ ನೋಡ್ಲಿಕ್ಕಂದ್ರ ಕುರಿ ಮಾರಿರೇ ನೋಡ್ರಿ. ಸರ್ಕಾರದವ್ರು ಕುರಿ ಮಾರಿರೇ ನೋಡ್ರಿ. ಆ ಮೂಗ್ ಪರಾಣಿಗಳಿಗಾರೆ ಬೆಲಿ ಕೊಡ್ರಿ, ನಮಗ ಕೊಡ್ಲಿಕ್ಕಂದ್ರ ಬಿಡ್ರಿ. ಆ ಮೂಗ್ ಪರಾಣಿಗಾರೆ ಬೆಲಿ ಕೊಡ್ರಿ. 75 ಎಕರೆ ಜಮೀನ ನಮ್ಗ ಇರಬೇಕು. ಸರ್ಕಾರದವ್ರು ಇದು ಜಮೀನ ನಮಗ ಕೊಡ್ಬೇಕು. ಇದು ಜಾಗ ನಮ್ದು ನಮಗ ಉಳಿಬೇಕಂತ ನಮಸ್ಕಾರ ಮಾಡ್ತೀನಿ. ನಮ್ಮ ಅಂಬೇಡ್ಕರ್ ಬಾಬಾನ್ ಮುಂದೆ ಹೇಳ್ತೀನಿ, ಇದು ಜಾಗ ನಮ್ಗ ಕರೆಕ್ಟ್ ಬೇಕು. ಸಂಗೊಳ್ಳಿ ರಾಯಣ್ಣ ನಮ್ಮ ಅಂಬೇಡ್ಕರ್ ಬಾಬಾ ಇದು 25 ಎಕರೆ ಜಮೀನ ನಮ್ಗ ಉಳಿಸಬೇಕು. ಈ ಕುರಿ ಮರಿದ್ಗಾರೆ ದಯಾಮಯ ತಗೋಬೇಕು. ನಮ್ ಮನುಷ್ಯರಿಗೆ ಬೆಲೆ ಕೊಡ್ಲಿಕ್ಕಂದ್ರ ಆ ಮೂಕ್ ಪರಾಣಿಗರಿಗೆ ಬೆಲೆ ಕೊಡ್ರಿ. 75 ಎಕರೆ ಜಮೀನು ನಮ್ಗೆ ಬೇಕು. ಇದು ಜಾಗ ನಮ್ಗೆ ಬೇಕು. ಈ ಮನೆ ನಮ್ಗೆ ಬೇಕು. ಈ ಜಾಗದ ಹಕ್ಕುಪತ್ರ ನಮ್ಮಲ್ಲಿ ಇರ್ಬೇಕಂತ ನಾವ್ ಸರ್ಕಾರದವ್ರಿಗೆ ಬೇಡ್ಕೋತೀನಿ. ನಾವ್ ಈಗ 100-200 ಹಿರಿಯರ್ ಹಿಡ್ಕೊಂಡ್ ಅದಾರಿ ಸರ. ನಾವೇನ್ ಬಿಡ್ರಿ, ಈಗ ಸಣ್ಣ ವಯಸ್ಸದವ್ರ ಅದೇವ್ರಿ. ಈಗ 100-200 ವರ್ಷ ನಮ್ ಹಿರಿಯರ್ ಅದಾರಿ. ಈಗ 4 ಪಾಸೆ ಹಿಡ್ಕೊಂಡೆ ಅದಾರಿ ನಮ್ ಹಿರಿಯರು. ಅಷ್ಟ್ ಹಿಡ್ಕೊಂಡೆ ಅದಾರಿ. ಜಾಗದಾಗ ಯಾರು ಏನೋ ಮಾಡಿದಿಲ್ಲ. ಇದು ಏರ್ಪೋರ್ಟ್ ಬಂದಿನ ಸುಟ್ಟ ನಮ್ ಜಾಗಕ್ಕೆ ಬರೀ ತಕರಾರು ನಡ್ದೈತಿ. ಇದು ಜಾಗ ನಮ್ಗ್ ಬೇಕು, ಅದು ಜಾಗ ನಮ್ಗ್ ಬೇಕು ಅತ್ತಾರಿ. ಇದು ಜಾಗ ಎಲ್ಲಾ ಬಿಟ್ಕೇಸಿ ನಾವ್ ಎಲ್ಲಿ ಹೋಗವ್ರದೇವ್ರಿ ಸರ. ನಮ್ ಕುರಿಮರಿ ಎಲ್ಲಿ ಹೋಗುದು? ನಾವ್ ಜಾಗನೇ ಬಿಡುದಿಲ್ಲ. ಇದು 75 ಎಕರೆ ಜಮೀನ್ ನಾವ್ ಬಿಡುದಿಲ್ಲ. ಹೇಳಿದ್ರಿ, ನಾವ್ ಹೇಳಿ ಬಂದೇವ್ರಿ. ಈಗ ಎಲ್ಲಾರ್ಗಿ ತಲಾಟೆ ಅವ್ರಿಗೆ ಹೇಳ್ಯಾವು, ಮತ್ತ DC ಸರ್ಗೆ ಹೇಳ್ಯಾವು, ಮತ್ ML ಸಾಹೇಬ್ರಿಗೆ ಹೇಳ್ಯಾವು, ಎಲ್ಲಾರ್ಗಿ ಹೇಳಿ ಬಂದೇವ್ರಿ. ಆದ್ರ ನಮ್ ಮಾತಿಗೆ ಏನೋ ಬೆಲೆ ಕೊಟ್ಟಿಲ್ರಿ ಅವ್ರು. ನಮ್ಗ ಜಾಗ ಬೇಕಂತ ನಾವ್ ಹೇಳಾಕತ್ತೇವ್ರಿ. 2 ಸರ್ತಿ ಹೋಗಿ ಹೇಳಿ ಬಂದೇವ್ರಿ. ನಮ್ಗ್ ಜಾಗ ಬೇಕ್ರಿ, ನಮ್ಗ್ ಸೋಲಾರ್ ಬ್ಯಾಡ ನಮ್ ಊರಲ್ಲಿ ಅಂತ ಹೇಳಿವ್ರಿ. ಅವ್ರು ನೋಡೋಣ್ರಿ, ನಾವ್ ನೋಡ್ತೇವು, ನಿಮಗ್ ಕೊಡ್ತೇವು ಬಿಡ್ತೇವ ತಂದಾರಿ. ಆದ್ರ ಇನ್ನ ಅವ್ರ ಕುಡ್ತೇವ ಅಂದಾರಿ. ಅವ್ರೇನು ಬಂದು ನಮ್ ಜಾಗಕ್ಕ ಇಟ್ಟು ತಗೋರಿ, ನಿಮ್ಗ ಆಟ ಬಿಡ್ರಿ, ಅವ್ರಿಗೆ ಇದು ಮಾಡ್ರಿ ಅಂತ ಅವ್ರೇನು ನಮ್ಗೆ ಹೇಳಿಲ್ರಿ. ಅವ್ರೇನೋ ನಮ್ಗ ಕೇಳಿಲ್ರಿ. ಮತ್ ಹಿಂಗ್ ನಡ್ದೈತ್ರಿ. ನಮ್ ಕುರಿ ಮರಿಗೆ ನಮ್ಗೆ ಎಲ್ಲಾರ್ಗಿ ಜಾಗ ಬೇಕ್ರಿ. ನಮ್ಗ ಇದು ಜಾಗ ನಾವ್ ಬಿಡುದಿಲ್ಲ. ನನ್ನ ಹೆಸರು ಸೋನಾಬಾಯಿ ಮಾನೇರಿ. ನಮ್ ಮಕ್ಕಳ ಮರಿಗೆ ಕುರಿ ಮರಿಗೆ ನಮ್ಗೆಲ್ಲಾಗ ಜಾಗ ಬೇಕ್ರಿ. ಜಾಗ ಬೇಕು. ನಮ್ ಹಿರಿಯರ್ 4-5 ಸಲ ಇದು ಹೋಗ್ಯಾತ್ರಿ, ತಲಿ ಹೋಗ್ಯಾತ್ರಿ. 6-7 ವರ್ಷನ ಇಲ್ಲಿ ಅದೇವ್ರಿ. ನಾವು ಈಗೂ ಇಲ್ರಿ. ನಮ್ಗೆ ಜಾಗ ಬೇಕ್ರಿ. ಸೋಲಾರ್ ತಂದ್ರು, ಅದು ತಂದ್ರು, ನಮ್ಗೆಲ್ಲಾ ತೊಂದ್ರೆ ಮಾಡ್ಬಿಟ್ಟಾರ್ರಿ. ಸರ್ಕಾರದವ್ರು ಯಾಕೆ ಮಾಡ್ಯಾರಿ? ಸರ್ಕಾರದವ್ರು ನೋಡೋಣತ್ತಾರ, ಅಲ್ಲೇ ಕುಂದಿರ್ತಾರ. ಹ್ಯಾಂಗ್ ಮಾಡುದ್ರಿ ಮುಂದ? ಶಾಸಕರು ಎಲ್ಲಾ ಭೇಟಿಯಾಗಿ ಬಂದೇವ್ರಿ. ನಮ್ಗ ಕುಡ್ತೇವ್ ಬರ್ತೇವ್ ಅಂದಾರು ಕೊಟ್ಟೆ ಇಲ್ರಿ. ನಮ್ಗ್ ಬೇಕಂದ್ರ ಬೇಕ್ರಿ. ನಮ್ ಜೀವ ಹೋದ್ರ ಇದು ಜಾಗ ನಾವ್ ಬಿಡುದಿಲ್ರಿ. ಎಲ್ಲಾ ಬೇಕ್ರಿ ನಮ್ಗ್ ಜಾಗ. ಸೋಲಾರ್ ತರುದು, ವಿಮಾನ ರೋಡ್ ತಂದು ನಾವ್ ಎಲ್ಲಿ ಬದಕ್ಬೇಕ್ರಿ? ಈಗ ನಿಮ್ಗೆ ನಮ್ಗ್ ತರಾಸೆ ಐತ್ರಿ. ನಮ್ಗ ಇಲ್ಲಿ ಹೋಲಾಕ್ ಬರ್ಲಾಕ್ ಜಾಗ ಇಲ್ರಿ. ನಮ್ ಮಕ್ಕಳ ಮರಿ ಎಲ್ಲಿ ಹೊರಕಾಡ್ಗೆ ಎಲ್ಲಿ ಹೋಗ್ಬೇಕ್ರಿ? ಕುರಿ ಮರಿ ಎಲ್ಲಿ ನಿಂದ್ರಿಸ್ಬೇಕ್ರಿ? ನಾವ್ ಎಲ್ಲಿ ಬದಕ್ಬೇಕ್ರಿ? ನಮ್ ಮನಿ ಕೆಡುದು, ಅದು ಕೆಡುದು, ನಾವ್ ಎಲ್ಲಿ ಹೋಗಿ ನಿಂದಿರ್ಬೇಕ್ರಿ? ಪಾರಾಮಾಯಿ ಮನಿ. ನಮಗ 25 ಎಕರೆ ಒಳಗ ಕುರಿ ಮೇಯಿಸಲಾಕ ಈಗ ಕುರಿ ಹಾಕ್ಲಕ್ಕ ಜಾಗ ಇಲ್ರಿ ಸರ್. MLA ಅವ್ರು ಬಂದು ಎಲ್ಲಾ ಬಂದ್ ಮಾಡ್ತೀನಿ ಅಂತ ಹೇಳಿ ಹೋಗ್ಯಾರಿ. ಸ್ಥಾನಿಕ ಚೌಕಾಸಿ ಮಾಡ್ಯಾರ ತಹಸೀಲ್ದಾರ MLA ಅವ್ರು ಬಂದು. ಆದ್ರ ರಿಪೋರ್ಟ್ ನಮಗೇನು ಹೇಳಿಲ್ಲ.
ತಹಸೀಲ್ದಾರ್ನು ಹೇಳಿಲ್ಲ MLA ಅವ್ರನ್ನು ಹೇಳಿಲ್ಲ. ಏನ ತಕ್ಕ ಬಂದು ಏನು ಒಂದು ಲೆಟ್ರ್ನು ನಮ್ಮ ಪಂಚಾಯತಿ ಕಡೆನೂ ಅವ್ರು ಕೊಟ್ಟಿಲ್ಲ, ಇಲ್ಲಿ ತನಕ ಬಿಟ್ಟುವಪ್ಪ ಅಂತ ಹೇಳಿ. MLA ಅವ್ರು ಬಂದ ಅಲ್ಲಿ ಮನೆ ಒಡ್ಡ ಹಾಕಿಸಿ ಹೋಗ್ಯಾರಿ. ಇಲ್ಲಿಂದ ಈ ಕಡೆ ನೀವು ರೀ, ಆ ಕಡೆ ಒಡ್ಡ ಹಾಕಿಸ್ರಿ. ಆ ಒಡ್ಡ ಹಾಕಿದಕ್ಕಿಂತ ಮುಂದೂ 25 ಎಕರೆನು ಸೋಲಾರ್ ಎಲ್ಲ ಕ್ಯಾನ್ಸಲ್ ಆಗ್ಬೇಕು. MLA ಅವರು ಮತ್ತು ತಹಸೀಲ್ದಾರ DC ಎಲ್ಲರೂ ಕೂಡಿ ಮಾತಾಡ್ಕೊಂಡು ಅದನ್ನು ಬಂದ್ ಇಡ್ಬೇಕ್ರಿ. ಅವ ಸೋಲಾರ್ದವ ತಹಸೀಲ್ದಾರ ಬಂದ್ ಮಾಡತ್ ಹೇಳ್ಯಾರ್ರಿ. ಹಂಗೆ ತಹಸೀಲ್ದಾರ್ ಮುಂದೆ ಹೋಗಾನ ಸೋಲಾರ್ದವ ಚಾಲು ಮಾಡಿಬಿಟ್ಟಾನ್ರಿ. ಮತ್ತು ಇದು ಏನ ರೀ ಸರ್, ನಾವು ಈಗ ಕುರಿ ಹಾಕೋದಿಲ್ರಿ, ನಮ್ಮ ಎಲ್ಲ ಶೆಡ್ ಮುರಿದು ಹಾಕ್ಯಾರ. ನಮ್ಮ ಕುರಿ ಕುಂದ್ರಲಾಕ ಜಾಗ ಇಲ್ಲ. ಸಿದ್ದರಾಮಯ್ಯ ಸಾಹೇಬರ ಕಡೆ ಒಂದು ಲೆಟರ್ ತೊಗೊಂಡು ಬಂದಿದ್ದೇವೆ, ಕುರಿ ಮಕ್ಕಳಾಗ ಜಾಗ ಇರ್ಲಪ್ಪ ಅವ್ರಿಗೆ, ಚಂದ ಕೆಲ್ರಿ ಮೈಸ್ಕೊಂಡು ಬರ್ತಾರ, ಸಾಯಂಕಾಲ ರೀ ಅಲ್ಲಿ ಚಂದಾಗಿ ಇರ್ತಾರ ರಾತ್ರಿ ಅಂತ ಹೇಳಿ. ಅದನ್ನು ಕೇಳಿಲ್ಲ. ಏನ ಕೆಲಸ ಚಾಲೂನೇ ಇಟ್ಟಾರಿ. ದಯವಿಟ್ಟು ಎಲ್ಲ ಮಾಧ್ಯಮದವ್ರಿಗೆ ನಾ ಕೈ ಮುಗಿದು ಕೇಳ್ಕೊತೀನಿ ರೀ. ಇದು ಬಿಜಾಪುರದಿಂದ ಅಲ್ರಿ, ದಿಲ್ಲಿ ತಾನ ಹೋಗ್ಬೇಕ್ರಿ. ಎಲ್ಲಾ ಸರ್ಕಾರಕ್ಕೆ ಮುಟ್ಬೇಕು ಇದು ಸಂದೇಶ. ಎಷ್ಟು ತಲೆಮಾರುಗಳಲ್ಲಿ ವಾಸ ಮಾಡಿ ನಾವು ಒಂದು 400 ವರ್ಷದಿಂದ ಇಲ್ಲೇ ಅದೇವ್ರಿ. 400 ವರ್ಷದಿಂದ ರೀ. ನಮ್ಮ ಅಜ್ಜ ತಾತಗಳು ಬರೀ 4 ಮಂದಿ ಬಂದವ್ರಿ. 4 ಮಂದಿ ಬಂದಿದ್ದು ಹಿಡ್ಕೊಂಡು ಒಂದು ಈಗ ಸುಮಾರು ಒಂದು 600 ಮನಿ ಅದಾವ್ರಿ ನಮಗೆ. ಒಂದು 400 ವರ್ಷ ಐತಿ. ಒಟ್ಟಾರೆ 25. ಈಗ ನಮ್ಗೆ ಅವಾಗ MLA ಅವ್ರು ಬಂದ 15 ಎಕರೆ ತಗೊಂಡ. ಆ ಒಡ್ಡೇನು ಹಾಕ್ಯವಲ್ರಿ, ಅಲ್ಲಿ ನಮ್ಮ ಬ್ಯಾನರಿನ ಹಾಕ್ಯವಲ್ರಿ, ಅಲ್ಲಿಂದ ಹಿಡ್ಕೊಂಡು ಈ ಕಡೆ ರೀ ಅಂದಾರ. ಆದ್ರೂ ಅವ್ರು ಏನು ಹೇಳ್ತಾರಿ, ನಾವು ಬಿಡುದೇ ಇಲ್ಲ ಅಂತಾರ. ಸೋಲಾರ್ 25 ಎಕರೆ ಒಳಗೆ ಅವರಿಗೆ 10 ಎಕರೆ, ನಮ್ಗೆ 15 ಎಕರೆ. 15 ಎಕರೆ MLA ಅವ್ರೇ ಹೇಳ್ಯಾರ. ಆಶ್ವಾಸನೆ ಅಂದಾಗ ಮನೆಗಳು ಕಟ್ಟಿ ಕೊಡ್ತೀವಿ, ನಿಮ್ಮ ಊರು ಸೌಕರ್ಯ ಕೊಡ್ತೀವಿ ಅಂತ ಏನಾದ್ರು ಹೇಳಿದಾರೆ? ಹೇಳ್ಯಾರಿ. ನಿಮಗೆ ಇದು ಕುರುಬ ಜನಾಂಗ ಇದು ಜಾಗ ಎಲ್ಲ ಇರ್ಲಿ, ನೀವು ಕುರಿ ಸಾಯಂಕಾಲ ಹಾಕ್ಲಾಕ ನಿಮ್ಗೆ ನಾ ಮಾಡಿಕೊಡ್ತೀನಿ ಅನ್ನೋದು ಅವ್ರು ಹೇಳ್ಯಾರ. ಒಂದು 10 ಎಕರೆಗೆ ಯಾಕೆ ನೀವು ಇರೋದು? ಆ 10 ಎಕರೆನು ನಾವು ಅಗ್ರ ಮಾಡ್ಲಾಕತ್ತೇವಲ್ರಿ, ಅದನ್ನು ಬಿಟ್ಟು ಕೊಡ್ಲಿ ಅಂತ ಹೇಳಿ. ಅದು ನಿಮ್ಮ ಜಾಗ? ನಮ್ಮ ಜಾಗನೇ. ಅಲ್ಲಿ ಒಂದು ರೇವಣ ಸಿದ್ದೇಶ್ವರ ಮಠ ಐತ್ರಿ, ಅವ್ರಿದ್ದ ಇರ್ಲಿ ರೀ. ನಾವು ಅದನ್ನೇನು ಬ್ಯಾಡ ಅಂತ ಹೇಳಕತ್ತಿಲ್ಲ. ಅದು ರೇವಣ ಸಿದ್ದ ಮುತ್ಯಂದು ಮಠ ಐತಿ, ಜೆಂಡಾ ಹಚ್ಚಾರ. ಆ ಜೆಂಡಾ ಹಚ್ಚಿದನು ಈಗ ಕೆಡುವುದು ಪ್ರಯತ್ನ ಮಾಡ್ಲಾಕತ್ತಾರ. ನಿಮ್ಮ ಹೆಸರು ಹೇಳಿ. ಸುಭಾಷ್ ಬಿವಪ್ಪ ಪಂಡ್ರಿ. ಇವತ್ತು ಏನು ಗುರುಣಾಪುರ ಗ್ರಾಮದಲ್ಲಿ ಸುಮಾರು 2-3 ತಲೆಮಾರುಗಳಿಂದ ವಾಸವಾಗಿರ್ತಕ್ಕಂಥ ನಮ್ಮ ಸಹೋದರರು ಇಲ್ಲಿ ಗ್ರಾಮಸ್ಥರಾಗಿ ವಾಸ ಮಾಡಿ 2-3 ತಲೆಮಾರು ವಾಸ ಮಾಡಿರ್ತಕ್ಕಂಥ ಈಗ ಜಿಲ್ಲಾಡಳಿತ ಏಕಾಏಕಿ ಅವ್ರನ್ನೇನದ ಈಗ ಒಕ್ಕಲೆಬ್ಸಕ್ಕೆ ನೋಡ್ತಾ ಇದೆ ಅಂತ ನಾವು ನಮ್ಮ ಗಮನಕ್ಕೆ ಬಂತು. ಹಂಗಾಗಿ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ 2-3 ತಲೆಮಾರು ಅವ್ರ ಉಪಜೀವನ, ಅವರು ಏನು ಕುರಿ ಕಾಯ್ದು ಅವರ ವೃತ್ತಿ, ಕುರಿ ಕಾಯ್ದು ಬದುಕಬೇಕಾಗುತ್ತೆ, ಅವ್ರ ದಿನನಿತ್ಯ ಜೀವನ ನಡೆಯೋದು ಅದ್ರ ಮೇಲೆ. ಅದನ್ನೇ ಒಕ್ಕಲೆಬ್ಸಿದ್ರೆ ಆ ಕುಟುಂಬಗಳು ಬದುಕುವುದಾದ್ರೆ ಹೇಗೆ, ಮುಂದೆ ಅವ್ರು ಬಾಳೋದಾದ್ರೆ ಹೇಗೆ? ಜಿಲ್ಲಾಡಳಿತ ಈಗ ಕನಿಷ್ಠ ಮಾನವೀಯ ಒಂದು ಹಿನ್ನೆಲೆಯಾಗಿ ವಿಚಾರ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ದೌರ್ಜನ್ಯ ಮತ್ತು ಬಲ ಪ್ರಯೋಗ ಮಾಡಿ ಅವರ ಒಂದು ಹಕ್ಕುಗಳನ್ನು ಕಿತ್ಕೊಳ್ಬಾರ್ದು. ಬರಬೇಕು ಜಿಲ್ಲಾಡಳಿತ ಬಂದು ಅವರಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ನಮಗೆ ತೊಂದರೆ ಆಗದಂತೆ ನಾವು ಜಿಲ್ಲಾಡಳಿತ ಕ್ರಮ ಕೈಗೊಳ್ತೀವಿ ಅಂತೇಳಿ ಜಿಲ್ಲಾಡಳಿತ ಮತ್ತು ಜಿಲ್ಲಾಡಳಿತ ಪರವಾಗಿ ಮಾನ್ಯ ಎಲ್ಲ ಸರ್ಕಾರದ ಘನ ಸರ್ಕಾರದ ಎಲ್ಲ ಮುಖ್ಯಸ್ಥರುಗಳು ಮತ್ತು ನಮ್ಮ ಉಸ್ತುವಾರಿ ಸಚಿವರುಗಳು, ಇಲ್ಲಿ ಶಾಸಕರು ಅವರು ಎಲ್ಲರೂ ಬಂದು ಅವ್ರಿಗೆ ಒಂದು ಆತ್ಮಸ್ಥೈರ್ಯ ತುಂಬಬೇಕು. ಈ ತುಂಬ ಅವ್ರು ಒಂದೊಂದು ಮುಖ ನೋಡೋದು ದಿನ ತಿಂಗಳಾನುಗಟ್ಟಲೆ ಅವರು ಅವರ ಕಣ್ಣೀರು ತೆಗೆಯುವಂಥ ದಿನನೇ ಯಾವುದೂ ಇಲ್ಲ. ಹಾಗಾಗಿ ದಿನಾನು ಅವ್ರ ಕಣ್ಣೀರ ಕಥೆ ಆಗಲಾಗುತ್ತದೆ. ಅದನ್ನು ಜಿಲ್ಲಾಡಳಿತ ಮತ್ತು ಶಾಸಕರು, ಉಸ್ತುವಾರಿ ಸಚಿವರು ಅವ್ರ ಪರವಾಗಿ ಅವರೇ ಬರಬೇಕು. ಬರದೇ ಇದ್ರೂ ಪರವಾಗಿಲ್ಲ, ನಾವು ಅವರೇ ಬರ್ಬೇಕಂತ ಹಠ ಏನು ತೋರ್ತಾ ಇಲ್ಲ. ಕನಿಷ್ಠವಾಗಿ ಅವ್ರ ಹಕ್ಕನ್ನು ಉಳಿಬೇಕು. ಅವ್ರ ಪರವಾಗಿ ಬಂದು ಅವ್ರು ಸ್ವಂತನೂ ಹೇಳಿ ನಿಮ್ಮ ಹಕ್ಕು ನಿಮಗೆ ಬಿಟ್ಟು ಕೊಡ್ತೀವಿ, ಯಾವುದೇ ಕಾರಣ ನಿಮ್ಮ ಬಲ ಪ್ರಯೋಗ ಮಾಡಲ್ಲ ಅಂತೇಳಿ ಸ್ಪಷ್ಟವಾಗಿ ಸಂದೇಶ ಮಾಡಿದ್ರೆ ಅವರು ಉಪಜೀವನ ಕುರಿ ಕಾಯ್ಕೊಂಡು ಅವರ ವೃತ್ತಿ ಜೀವನ ಅವ್ರ ಕುಟುಂಬವನ್ನು ನಡಿಬೇಕು ಅಂತಕ್ಕ ನಮ್ಮ ಆಗ್ರಹ, ನಮ್ಮ ಬೇಡಿಕೆ. ಗೌಡಪ್ಪ ಬಡಿಗೆ, ದಲಿತ ಸ್ವರಾಜ್ಯ ಸೇನೆ, ಕರ್ನಾಟಕ. ಆದಿ ಜಗದ್ಗುರು ರೇವಣ ಸಿದ್ದೇಶ್ವರರನ್ನ ಮೊದಲು ಮಾಡಿಕೊಂಡು ಇವತ್ತಿನ ದಿನ ಗುರುಣಾಪುರ ಗ್ರಾಮದಲ್ಲಿ ದಲಿತ ಸ್ವರಾಜ್ಯ ಸೇನೆಯ ವತಿಯಿಂದ ನಾವು ಇವತ್ತ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟ ಯಾಕೆ ಹಮ್ಮಿಕೊಂಡಿದ್ದೇವಪ್ಪ ಅಂತಂದರೆ, ಊರಿನ ಜನಕ್ಕಾಗಲಿ ಊರಿನ ದನಕರಗಳಿಗಾಗಲಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈ ಹೋರಾಟವನ್ನು ಹಮ್ಮಿಕೊಂಡೇವೆ. ಈ ಹೋರಾಟ ಉದ್ದೇಶ ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ಇದು 53 ಸರ್ವೆ ನಂಬರ್ದಾಗ 319 ಎಕರೆ ಜಮೀನಿದೆ. ಆ ಜಮೀನೊಳಗೆ 25 ಎಕರೆ ಕೃಷಿ ಪಂಪ್ ಸೆಟ್ಗಳಿಗಾಗಿ ಸೋಲಾರ್ ಮುಖಾಂತರ ರೈತರಿಗೆ ಕರೆಂಟ್ ಕೊಡೋ ಒಂದು ಉದ್ದೇಶದಿಂದ ಸರ್ಕಾರ
ಕಂದಾಯ ಇಲಾಖೆಯಿಂದ ಇಂಧನ ಇಲಾಖೆಗೆ ಹಸ್ತಾಂತರ ಮಾಡೈತೆ. ಆ ಹಸ್ತಾಂತರ ಮಾಡಿದೆ ಮತ್ತು ಅದನ್ನು ಆ ಯೋಜನೆಯನ್ನು ವಿಸ್ತರಣೆ ಮಾಡೋದಕ್ಕಾಗಿ ಈ ಕುಸುಮ ಇದು ಯೋಜನೆ ಒಂದು ಖಾಸಗಿ ಒಂದು ಇದು ಈ ಸೋಲಾರ್ ಹಾಕೋರಿಗೆ ಇದನ್ನು 25 ಎಕರೆ 25 ವರ್ಷ ಲೀಸಿಗೆ ಕೊಟ್ಟೈತೆ. ಇದನ್ನು ಲೀಸಿಗೆ ಕೊಡಬೇಕಾದ್ರೆ ಒಂದು ಊರಲ್ಲಿ ಒಂದೇ ಗುಂಟೆ ಜಾಗವನ್ನು ಸರ್ಕಾರದಿದ್ರೂ ಸರ್ಕಾರ ಬಳಸಬೇಕಂದ್ರೂ ಸ್ಥಳೀಯರಿಗೆ ಒಂದು ಎಲ್ಲರ ಅಭಿಪ್ರಾಯ ತಿಳ್ಕೊಂಡು ಈ ಥರ ನಾವು ನಿಮ್ಮ ಊರಿಗೆ ಯೋಜನೆಯನ್ನು ತರ್ತಾ ಇದ್ದೇವೆ, ಆ ಯೋಜನೆಯನ್ನು ನಿಮ್ಮ ಊರಿಗೆ ನೀವೆಲ್ಲರೂ ಸಹಮತ ಕೊಟ್ಟರೆ ನಾವು ಮಾಡ್ತಿದ್ದೇವೆ ಅಂಥೇಳಿ ನೀವು ಊರಿನ ಜನ ಕೇಳಬೇಕಾಗಿತ್ತು. ಆ ಊರಿನ ಜನಕ್ಕೆ ಕೇಳ್ದೇನೆ ಮತ್ತು ತಮ್ಮ ಇಚ್ಛೆಯ ಪ್ರಕಾರ ಅಲ್ಲೇ ತಲಾಟೆ ಹಿಡ್ಕೊಂಡು, ತಹಸೀಲ್ದಾರ್ ಹಿಡ್ಕೊಂಡು, DC ಅವ್ರು ಹಿಡ್ಕೊಂಡು ಮತ್ತು ಸರ್ಕಾರದಿಂದನೇ ಆದೇಶ ಬಂದಿಂದ ಮಾಡಿದ್ದಾರೆ DC ಅವರು. ಆದರೆ ಸ್ಥಳೀಯರ ಅಭಿಪ್ರಾಯ ತಿಳಿದೇನೆ ಕೊಟ್ಟಿದ್ದು ಇದು DC ಅವ್ರದ್ದಾಗಲಿ, ಜಿಲ್ಲಾಡಳಿತದ ಆಗಲಿ, ಸರ್ಕಾರದಾಗಲಿ ಇದು ಭಾಳ ದೊಡ್ಡ ಅನ್ಯಾಯ ಮತ್ತು ಅಪರಾಧ. ಕಾನೂನು ರೀತಿಯಿಂದ ಸಂವಿಧಾನಬದ್ಧವಾಗಿ ಸ್ಥಳೀಯರ ಒಂದು ಅಭಿಪ್ರಾಯ ತಿಳ್ಕೊಂಡು ಅವರ ಮಾಹಿತಿ ಪ್ರಕಾರ ನೀವು ಆದೇಶ ಮಾಡಬೇಕೇ ಹೊರತಾಗಿ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ಈಗ ಸರ್ಕಾರದ ಆದೇಶ ಭೂಮಿ ನಾವು ಆದೇಶ ಮಾಡ್ಯಾವಂತ ಹೇಳ್ತೀರಿ. ಸರ್ಕಾರ ನಾವಿಲ್ಲದೆ ಸರ್ಕಾರ, ಪ್ರಜೆಗಳಿಲ್ಲದೆ ಸರ್ಕಾರ. ಪ್ರಜೆಗಳಿಗೆ ತೊಂದರೆ ಮಾಡಿ ನೀವು ಯೋಜನೆ ತರೋದು ಯಾವ ಲೆಕ್ಕ? ತೊಂದರೆ ಆಗ್ಲಾರ್ದಿ ನಮಗೇನದೇನು ಯೋಜನೆಯನ್ನು ಬೇಡತ್ತಂತ ಇಲ್ಲ, ಆದರೆ ಊರಿಗೆ ಬಿಟ್ಟು 1 ಕಿಲೋಮೀಟರ್ ಬಿಟ್ಟು ಏನೈತಿ ಬೇರೆ ಕಡೆ ಕೊಡಬೇಕು. ಊರಿಗೆ ಹತ್ತಿರ ಆದ್ರೆ ಅದ್ರ ಕಾವಾಗಲಿ, ಅದ್ರ ಎಫೆಕ್ಟ್ ಆಗಲಿ ಊರಿನ ಜನಕ್ಕೆ ಬಡಿಯೋದಲ್ವ? ಊರಿಗೆ ಅದು ಎಷ್ಟೋ ಈ ಹೀಟಿಗೆ ಅಂಗವಿಕಲರು ಮತ್ತು ಕುಂಟ್ರು ಹಿಂಗೆಲ್ಲ ಹುಡ್ತಾರೆ ಜನ. ಆದ್ರೆ ನೀವು ಊರಿಗೆ ಹಚ್ಚೆ ಊರಿನ ಮನೆ ತೆಗೋದು ಇದನ್ನು ಯಾವ ಹೇಳಿದ್ರು? ಹಾಗಾಗಬಾರ್ದು. ಊರಿಗೆ ಮನೆನೂ ಉಳಿಬೇಕು, ಮತ್ತು ಊರಿನ ದನ ಕರಿಗೆ ಮೇಯಿಸೋದಕ್ಕೆ ಜಾಗನೂ ಬೇಕು, ಮತ್ತು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಒಂದು ಜಾತ್ಯತೀತವಾಗಿ, ಒಂದು ಮಠ ಅಂದ್ರೆ ಒಂದು ಜಾತಿಗೆ ಸೀಮಿತ ಆಗಿರಂಗಿಲ್ಲ. ಅದು ಎಲ್ಲ ಜಾತಿಯನ್ನು ಒಳಗೊಂಡು ಎಲ್ಲರಿಗೂ ಉಪದೇಶ ಮಾಡುವಂಥ ಮಠ ಇರ್ತದೆ. ಆ ಮಠನೂ ಉಳಿಬೇಕು. ಆದಿ ಜಗದ್ಗುರು ರೇವಣಸಿದ್ದೇಶ್ವರ ಮಠ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿಬಿಟ್ಟು ಅದನ್ನು ಸ್ಥಾಪನಾ ಮಾಡಿದಂಥ ಮಠ. ಆ ಮಠನೂ ಉಳಿಬೇಕು. ಹಾಗೆ ಈ ಊರಿನ ಗ್ರಾಮಸ್ಥರದ್ದು ಏನೈತಿ ಅಭಿಪ್ರಾಯ ತಿಳ್ಕೊಂಡು ಮತ್ತು ಎಲ್ಲೇ ಹಾಕಿದ್ರೂ ಊರಿನ ಗ್ರಾಮಸ್ಥರನ್ನ ಕೇಳಿಬಿಟ್ಟು ನೀವು ಮುಂದಿನ ಯೋಜನೆಯನ್ನು ಕೊಡ್ರಿ, ಆದ್ರೆ ನಾವು ಬೇಡ ಅನ್ನಂಗಿಲ್ಲ. ಆದ್ರೆ ಈ ಯೋಜನೆ ಇಲ್ಲಿ ಈ ಸ್ಥಳಕ್ಕೆ ನಾವು ಮಾಡಲಿಕ್ಕೆ ನಮ್ಮ ವಿರೋಧ ಐತಿ. ಊರಿಂದ ಐತಿ, ನಮ್ದಿದೆ, ಸ್ವಾಮೀಜಿದೈತಿ, ಊರಿನ ಹಿರಿಯರ್ದದ, ಎಲ್ಲರದು ಇದಕ್ಕೆ ವಿರೋಧ ಅದ. ನೀವು ಈ ವಿರೋಧಕ್ಕಾಗಿ ನೀವು ವಿರೋಧ ಆಗಿದ್ರೂ ನೀವು ಮಾಡ್ತೀನಪ್ಪ ಅಂತಂದರೆ ಮುಂದೆ ಆದಷ್ಟು ದೊಡ್ಡದಾಗಿ ಉಗ್ರಾಗಿ ಹೋರಾಟ ಮಾಡ್ತೇವೆ. ಮತ್ತು ನೀವು ಅದಕ್ಕೂ ಬಗ್ಲಿಲ್ಲ ಅಂದ್ರೆ ಅದಕ್ಕೆ ಮತ್ತೆ ಮುಂದೆ ಅದು ದಂಡಂ ದಶಗುಣಂ, ಅದು ಏನಾಗಿದ್ರೂ ಆಗೋ ಲೆಕ್ಕ. ನಾವು ಸಂವಿಧಾನಬದ್ಧವಾಗಿ ಕೇಳ್ತೇವೆ, ಬೇಡಿಕೆ ಇಡ್ತೇವೆ. ನಾವು ಸಂವಿಧಾನಬದ್ಧವಾಗಿ ನೀವು ಅದನ್ನು ಮಾಡದೇ ಇದ್ರೆ ನಾವು ಬಿಡೋದಿಲ್ಲ. ಸರ್ಕಾರ ನಾವಿಲ್ಲದೆ ಸರ್ಕಾರ ಅಲ್ಲ. ನಾವು ಸರ್ಕಾರಕ್ಕಾಗಲಿ ಈ ದೇಶದಾಗ ಹುಟ್ಟೇವಿ, ನಮ್ಮ ಹಕ್ಕೈತಿ, ನಾವು ಕೇಳ್ತೇವೆ. DC ಅವ್ರಿಗೆ ತಪ್ಪು ಮಾಡಿರಿ, ಸರ್ಕಾರ ತಪ್ಪು ಮಾಡಿದೆ, ಅದನ್ನು ಸರಿಪಡಿಸ್ಬೇಕು. ಊರಿಗೆ ಅನ್ಯಾಯ ಆಗ್ತದಂದ್ರೆ ಅದು ತಪ್ಪು ಮಾಡ್ದಂಗೆ. ಊರಿನ ಜನದ ಅಭಿಪ್ರಾಯ ತಿಳ್ಕೊಳ್ಳೋದೇನೆ ನೀವು ಕೊಡೋದು, ಆದೇಶ ಮಾಡೋದು ಅದು ತಪ್ಪೇ. ಅದನ್ನೇನೈತಿ ಊರಿನ ಜನಕ್ಕೆ ಆ ಜಾಗವನ್ನು ಉಪಯೋಗ ಆಗಲಿ, ದನ ಕರಿಗಾಗಲಿ ಆ ಜಾಗವನ್ನು ಕೊಡಬೇಕು. ಅದನ್ನೇನೈತಿ ಯೋಜನೆಯನ್ನು ಬೇರೆ ಕಡೆ ಕೊಡ್ರಿ ಅಂತ ನಮ್ದು ಈ ಮುಖಾಂತರ DC ಅವ್ರಿಗೆ ನಾವು ಆಗ್ರಹವನ್ನು ಮಾಡ್ತೇವೆ. ಇದನ್ನು ಖಂಡಿಸ್ತೇವೆ, ಈ ವಿಷಯವನ್ನು ಖಂಡಿಸ್ತೇವೆ. ಮತ್ತು ಇದನ್ನು ನೀವು ಪರಿಗಣನೆ ತಗೊಂಡು ಅದನ್ನೇನೈತಿ ಯಥಾಸ್ಥಿತಿ ಏನದ ಎಲ್ಲರ ಅಭಿಪ್ರಾಯ ತಿಳ್ಕೊಂಡು ಅವರವರ ಮನೆ ಆಗಲಿ, ಅವರವರ ಜಾಗ ಆಗಲಿ ಅವ್ರವ್ರಿಗೆ ಬಿಟ್ಟು ಕೊಡ್ಬೇಕನ್ನುವಂಥ ಉದ್ದೇಶ
ಈ ಸಂದೇಶವನ್ನು ತಮ್ಗೆಲ್ಲರಿಗೂ ತಿಳಿಸ್ತಾ ಈ ನನ್ನ 2 ಮಾತು. ಇಷ್ಟೆಲ್ಲ ಆದ್ರು ಜಿಲ್ಲಾ ಇಲ್ಲ, ನಾವು DC ಅವ್ರನ್ನ ಹಿಡ್ಕೊಂಡು, ತಹಸೀಲ್ದಾರ್ ಹಿಡ್ಕೊಂಡು, MLA MP, ಈ ಕ್ಷೇತ್ರದ ಈ ಬಿಜಾಪುರ ಡಿಸ್ಟಿಕ್ ಏನೈತಿ ಉಸ್ತುವಾರಿ ಸಚಿವ ಅವ್ರಿಗೆ ನಾವು ಭೇಟಿಯಾಗಿದ್ದೇವೆ. ಆದ್ರೆ ಅವರು ಅದೇನು ಮಾಡ್ತಾರೆ, ಕಾಜಿನ ಮನೆ ಒಳಗೆ ಕೂತು ಕಾಜಿನ ಮನೆಗೆ ಕಲ್ಲು ಹೊಡೆದಂಗೆ ಆಗ್ತಾ ಇದೆ ಅವ್ರದ್ದು. ಈಗ ಅವ್ರೇನ ಉದ್ಧಾರ ಆಗೋದಿಲ್ಲ, ಅವರು ಉದ್ಧಾರ ಮಾಡುವಂಥವ್ರು ಅಲ್ಲ ಅವರು. ಯಾಕಂದ್ರೆ ಊರಿನ ಜನರದ್ದು ಒಂದು ತೊಂದರೆ ಆಗಿದೆ ಅಂದ್ರೆ ತಕ್ಷಣ ಬಂದು ನಿಲ್ಲುವಂಥ MLAನೂ ಇಲ್ಲ, ಮತ್ತು ತಕ್ಷಣ ಬಂದು ಸ್ಪಂದಿಸುವಂಥ ಅಧಿಕಾರಿಗಳು ಇಲ್ಲ. ಮತ್ತು ಈ ಥರ ಆದ್ರೆ ಮತ್ತು ನೀವು ಎದಕ್ಕಾಗಿರಿ? ಅಧಿಕಾರಿಗಳರೇ ನಿಮ್ಮನ್ನು ಎದಕ್ಕೆ ಮಾಡ್ಯಾರ? ನಿಮ್ಮನ್ನು ಕೇಳೋದಕ್ಕೆ, ಜನರಿಗೆ ಅಭಿಪ್ರಾಯ ತಿಳ್ಕೊಂಡು ಜನರಿಗೆ ಒಳ್ಳೇದು ಮಾಡೋದಕ್ಕಾಗಿ DC ಆಗಿದ್ದಿ, ತಹಸೀಲ್ದಾರ್ ಆಗಿದ್ರಿ, MLA ಆಗಿದ್ರಿ. ನೀವು ಇಷ್ಟು ಸುಲಭವಾಗಿ ತಿಳ್ಕೊಬೇಡ್ರಿ. ಒಬ್ಬ ಕ್ಯಾವಿ ಅವರು ನಿಂತ್ರಂದ್ರೆ ಅದ್ರದ್ದು ನಡೆಯೋದು ಆಟನೇ ಬೇರೆ ಆಗ್ತೈತಿ. ಅದನ್ನು ನೀವು ತಿಳ್ಕೊಂಡು ಮುಂದೆ ಹೆಜ್ಜೆಯನ್ನು ಹಾಕ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ, ನಿಮಗೆ ಗೌರವಯುತವಾಗಿ ನೀವು ಬಂದು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಎಲ್ಲರ ಸಮಕ್ಷಮೀನೆ ನೀವು ಅದನ್ನು ಚರ್ಚೆ ಮಾಡಿರಿ. DC ಅವ್ರು ಇನ್ನೂ ಆದರೂ ಇಲ್ಲಿಗೆ ಬಂದಿಲ್ಲ, ಮತ್ತು DC ಅವ್ರು ನೀವು ಅಲ್ಲೇ ಕುಂತು ಆರ್ಡ್ರ್ ಮಾಡ್ತೀರಿ. ಸ್ಥಳಕ್ಕೆ ಬಂದು ಸ್ಥಳ ತಿಳ್ಕೊಂಡು ನೀವು ಅಲ್ಲಿ ಜನರಿಗೆ ಕಷ್ಟ ಸ್ಪಂದಿಸಿ ನೀವು ಒಂದು ಸೂಕ್ತವಾದ ಒಂದು ನಿರ್ಣಯ ಅವರಿಗೆ ತಿಳಿಸಿ ಅವರಿಗೆ ಸಮಾಧಾನ ಪಡಿಸುವಂತ ಕೆಲಸ ನಿಮ್ಮಲ್ಲಿ ಆಗ್ತಾ ಇಲ್ಲ. ಅದನ್ನ ಮೊದಲು ಮಾಡ್ರಿ ಅನ್ನುವಂತ ಮಾತು ತಿಳಿಸ್ತೇನೆ.